ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಿಮ್ಮೆಲ್ಲರ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರೇ, ನಮ್ಮ ಹಿರಿಯರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಗಣ್ಣವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಪ್ರಕಾಶ್ ಅಣ್ಣವರೇ, ನಮ್ಮ ಶಂಕರಣ್ಣವರೇ, ನಮ್ಮ ಸೀನಣ್ಣವರೇ, ಮತ್ತು ನಮ್ಮ ಲಕ್ಷ್ಮೀಪುರ ಮೇಡಮ್ ಅವರೇ, ನಮ್ಮ ಚೇತನ್ ಸಾಹೇಬ್ರೆ, ನಮ್ಮ ಗೊಲ್ಲಳ್ಳಿ ಪ್ರಭಾಕರಣ್ಣವರೇ, ಮುಂಚಾಮಗೌಡ್ರೆ, ನಮ್ಮ ಗೋಪಾಲಣ್ಣವರೇ, ಚೆನ್ನಳ್ಳಿ ವರ್ಧಣ್ಣವರೇ, ಅನೇಕ ನಮ್ಮ ಎಲ್ಲ ಇದನ್ನೆಲ್ಲ ಇದ್ದಾರೆ. ನಮ್ಮ ಅಧ್ಯಕ್ಷಗಳು ಸುಮಾರು ನಮ್ಮ ಸೀನಣ್ಣ, ಡಿ ವಿ ಆರ್, ನಮ್ಮ ರಾಮಕೃಷ್ಣ, ವಿಸ್ತಾರವಾಗೆಲ್ಲ ನಮ್ಮ ಚೇತನಣ್ಣ ಅವರು ಸಾಹೇಬ್ರು ಹೇಳ್ಬಿಟ್ಟಿದ್ದಾರೆ. ಈಗಾಗಲೇ 190 ಸ್ವಲ್ಪ ಆಸ್ಪಾಸ್ 200 ಸೊಸೈಟಿ ಇರ್ತಕ್ಕಂಥ ನಮ್ಮ ತಾಲೂಕು ಕೇವಲ ಒಂದು 70 ಕೊಟ್ಟಿದ್ದಾರೆ ಮಿಲ್ಕಿಂಗ್ ಮಿಷನ್ಸ್. ಅದು ನಮಗೆ ಈ ಸಮಸ್ಯೆ, ಯಾರು ಕೊಡೋದು ಯಾರು ಬಿಡೋದು ಅಂತ. ಕೆಲವ್ರದ್ದು ಏನಾದರೂ ತಪ್ಪಿಸಿ ಕೊಡೋಂಗಿದ್ರೆ ಅಯ್ಯಪ್ಪ ನಾವು ಕಾಂಗ್ರೆಸ್ ಮಗಿಲ್ಲದ ಈ ಮಾತುಗಳು ಬಂದ್ಬಿಟ್ಟಿದೆ. ದಯವಿಟ್ಟು ಸಹಕರಿಸ್ಬೇಕೆಲ್ಲರೂ. ಯಾಕಂದ್ರೆ ಒಂದೊಂದು ಕಡೆ 30-32 ಕೊಡ್ಬೋದು ಅಷ್ಟೇ. ನಮ್ಮ ಕಡೆ 75-80 ಇದಾವೆ, ನಾಗಣ್ಣನ ಕಡೆನೂ 85 ಇದಾವೆ, 86. ಲೇಡೀಸ್ ಸೊಸೈಟಿ ಎಲ್ಲ ಸೇರ್ಕೊಂಡ್ರೆ 90 ಮೇಲೆ ಬರುತ್ತೆ. ಈ ನಿಟ್ಟಿನಲ್ಲಿ ಏನು ಇವತ್ತಿನ ದಿನ ತಾವೆಲ್ಲರೂ ಸಹಕರಿಸಬೇಕು, ಕಾರ್ಯದರ್ಶಿಗಳು, ಅಧ್ಯಕ್ಷರುಗಳು. ಯಾಕಂತಂದ್ರೆ ನೋಡೋಣ ಮುಂದಿನ ದಿನಗಳಲ್ಲಿ. ನಾನು ನಮ್ಮ ಕಾರ್ಯದರ್ಶಿಗಳಿಗೆ ಎಲ್ರಿಗೂ ಅಂತಲ್ಲ, ಕೆಲವರು ಇದ್ದಾರೆ. ನಾನು ನಮ್ಮ ನಾಗಣ್ಣವ್ರ ಮೊನ್ನೆ ಕೂಲಂಕುಷವಾಗಿ ಮಾತಾಡ್ಕೊಂಡಿದ್ದೆ. ಒಂದು 30-40 ಸೊಸೈಟಿ ತುಂಬ ಅಧ್ವಾನ ಮಾಡ್ತಾ ಇದ್ದಾರೆ, ಎಲ್ಲ ಟಿಕ್ ಮಾರ್ಕ್ ಇಟ್ಟಿದ್ದೀವಿ. ದಯವಿಟ್ಟು ಹೇಳ್ತೀನಿ, ಅವ್ರಿಗಂತೂ ಸುಮ್ಮನೆ ಬಿಡೋಲ್ಲ. ಆ ಒಂದು ಸೊಸೈಟಿ ಮೇಲೆ ಕಣ್ಣಿಟ್ಟಿದ್ದೀವಿ. ಯಾಕಂದ್ರೆ ಎಲ್ಲ ಟಿಕ್ ಮಾರ್ಕ್ ಮಾಡಿ ಇಟ್ಟಿದ್ದೀವಿ, ಆ ಕಡೆ ಈ ಕಡೆ ಎಲ್ಲ. ದಯವಿಟ್ಟು ಜನಗಳಿಗೆ ಮೋಸ ಮಾಡ್ಲಿಕ್ಕೆ ಹೋಗಬೇಡಿ, ಅದಂತೂ ಒಳ್ಳೇದಂತೂ ಆಗಲ್ಲ. ನಿಮಗೆ ಆಗಿಲ್ಲ ಅಂದ್ರೂ ನೀವು ಮಾಡಿದ್ದು ಪುಣ್ಯ ಪಾಪಕ್ಕೆ ಏನು ಗೊತ್ತಿದ್ದಿರ್ತಕ್ಕಂಥ ಮಕ್ಕಳಿಗಾಗ್ಬಿಡುತ್ತೆ. ಏನೋ ನೀವು ಅನುಭವಿಸಿದ್ರೆ ಪರವಾಗಿಲ್ಲ, ನೀವು ತಪ್ಪು ಮಾಡಿದ್ರೆ ನೀವು ಅನುಭವಿಸಿ ಪರವಾಗಿಲ್ಲ. ಆದರೆ ಪಾಪ ಏನೂ ಗೊತ್ತಿದ್ದಿರ್ತಕ್ಕಂಥ ಮಕ್ಕಳು, ಅವ್ರಿಗೆ ನಿಮ್ಮ ಶಾಪ ಅವ್ರು ತಡ್ತಾರೆ. ದಯವಿಟ್ಟು ಆ ಕೆಲಸಗಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದಾವೆಲ್ಲ ಹತ್ತಿರದಲ್ಲೆಲ್ಲ ಒಂದು ಕಡೆಯಿಂದ ಇನ್ಸ್ಪೆಕ್ಷನ್ ಮಾಡಿಸ್ತೀವಿ. ಯಾಕಂದ್ರೆ ನಾವಿಬ್ಬರೇ ಮಾತಾಡ್ಕೊಂಡಿರೋದು. ನಿಮಗೆ ನಾನು ಒಂದು ಕಿವಿ ಮಾತು ಹೇಳ್ತಾ ಇದ್ದೆ, ದಯವಿಟ್ಟು ಇರೋದನ್ನು ಸರಿಪಡಿಸ್ಕೊಳ್ರಿ, ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ತಪ್ಪು ಮಾಡೋದು ಸಹಜ, ಅಟ್ಲೀಸ್ಟ್ ತಿದ್ದುಕೊಳ್ಳುವಂಥ ರೀತಿಯಲ್ಲಾದ್ರೂ ಪ್ರಯತ್ನ ಮಾಡಿ. ಇವತ್ತರ ನಾಳೆ ಗೊತ್ತಾಗ್ತದೆ. ಈಗ ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೆ, ಕೆಲವೊಂದು ಕಾರ್ಯದರ್ಶಿಗಳು ಎಲ್ಲೆಲ್ಲಿಗೂ ಏನೇನೋ ಆಗ್ಬಿಟ್ಟಿದ್ದಾರೆ. ತಿಂದಿರೋರೆಲ್ಲ ಎಲ್ಲರೂ ಅಂತ ಹೇಳಲ್ಲ, ಒಂದು 10%, 10-15% ಇದ್ದಾರೆ, ಪತ್ತೆ ಇಲ್ಲ ಆಗ್ಬಿಟ್ಟಿದ್ದಾರೆ ಅವರು. ದಯವಿಟ್ಟು ಇದನ್ನು, ಯಾಕಂದ್ರೆ ನಿಮ್ಗೆ ಏನಕ್ಕೆ ಹೇಳ್ತೀನಿ ಅಂದ್ರೆ, ಯಾರೆಲ್ಲ ನಾವು ಮಾತ್ರ ಕೂತಿದ್ವಿ, ಎಲ್ಲರೂ ತಿಳ್ಕೊಳ್ಳಿ. ಅರ್ಥ ಆಗ್ಬಿಟ್ಟಿರುತ್ತೆ, ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಈಗಾಗಲೇ ಅರ್ಥ ಆಗ್ಬಿಟ್ಟಿರುತ್ತೆ. ಬರ್ದೇ ಇರೋ ಸುಮಾರು ಜನ ಇದ್ದಾರೆ ಪಾಪ, ಬಂದಿರೋರು ಅಂತಲ್ಲ, ಬರ್ದೇ ಇರೋರು ಇದ್ದಾರೆ. ಇದನ್ನು ಏನಕ್ಕೆ ಹೇಳ್ತೀನಿ ಅಂದ್ರೆ, ದೇವರು ಮೆಚ್ಚೋದಿಲ್ಲ. ಒಂದನ್ನು ಹೇಳ್ತೀನಿ, ಈಗ ನಮ್ಮ ದೇವೇಗೌಡರ ಪತ್ನಿಯವರು ನಮ್ಮಲ್ಲೆಲ್ಲ ಆಗಲಿ ಹೋದ್ರು ಪಾಪ. ಆಯಮ್ಮ ಎಂಥವ್ರು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯರು ಗೊತ್ತಿರ್ತಕ್ಕಂಥ ವಿಚಾರ. ನಾನು ಒಂದು ಉದಾಹರಣೆ, ನಮ್ಮ ಮುಂದೆ ನಡೆದಿರ್ತಕ್ಕಂಥ ವಿಚಾರ.